ಒಂದು ಹಳ್ಳಿ ಪವರ್ ಶೋಗೆ ಅಂತ ಹೋಗ್ತಾರೆ. ಒಂದು 5-6 ಜನ ಏನೋ ಎಲಿಮಿನೇಟ್ ಆಗಿರ್ಬೇಕು, ಇನ್ನೊಂದು 8-10 ಜನ ಇದ್ದಾರೆ. ಸೊ ಆ 8-10 ಜನರಲ್ಲಿ ಕೆಲವೊಬ್ರು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಯಾರು ಯಾವ ತರ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಗೆ ಕಾಣ್ತಾರೆ ಅಂತ. ಸೊ ಮೊದಲನೇದಾಗಿ ರಗಡ್ ರಶ್ಮಿ. ರಗಡ್ ರಶ್ಮಿ ಅವಳು ಸಿಕ್ಕಾಪಟ್ಟೆ ವೈಲೆಂಟು, ಬಟ್ ಆದ್ರೆ ಅಷ್ಟೇ ಎಮೋಷನಲಿ ಕೂಡ. ಅವಳನ್ನ ಕೆಣಕ್ಬಾರ್ದು ಸರ್, ಕೆಣಕಿದ್ರೆ ಬಿಡಲ್ಲ ಅವಳು, ಅದು ಯಾರೇ ಆಗಿರ್ಲಿ. ಬಟ್ ಒಂದು ಸ್ಟ್ಯಾಂಡ್ ತಕೊಂತಾಳೆ ಅಂದ್ರೆ ಇಡೀ ಶೋ ಅಲ್ಲಿ ರಗಡ್ ರಶ್ಮಿ, ಇಡೀ ಮನೆಯವ್ರು ಫುಲ್ ಅಪೋಸಿಟ್ ಆಗ್ಲಿ, ಯಾರಾದ್ರು ಇವಾಗ ನನ್ಗೆ ಆಗಿರ್ಬೋದು, ಇಡೀ ಮನೆಯವ್ರು ಅಪೋಸಿಟ್ ಆಗಿದ್ದಾರೆ, ಅವಳಿಗೆ ಏನಾದ್ರು ನನ್ನ ಪರವಾಗಿ ಸ್ಟ್ಯಾಂಡ್ ತಗೋಬೇಕು ಅಂದ್ರೆ ಇಡೀ ಮನೆಯವ್ರನ್ನ ಎದುರಾಕೊಂತಾಳೆ, ಸ್ಟ್ಯಾಂಡ್ ತಕೊಂತಾಳೆ. ಅಂಡ್ ಯಾರೇ ಬೈಲಿ, ಅಕಲ್ ಸರಿ ಬೈಲಿ, ಯಾರೇ ಬೈಲಿ, ಅವಳಿಗೆ ರೈಟ್ ಅಂತ ಅನ್ಸ್ತು ಅಂದ್ರೆ ಸ್ಟ್ಯಾಂಡ್ ತಗೊಂತಾಳೆ. ಆಮೇಲೆ ಅವಳಿಗೆ ಯಾರ ತಂಟೆಗೂ ಈಸಿಯಾಗಿ ಹೋಗಲ್ಲ, ಬಟ್ ಯಾರಾದ್ರೂ ಒಂದ್ ಚಿಕ್ಕದ್ ಹೇಳಿದ್ರು ಅವಳು ಬಿಡಲ್ಲ. ಫುಲ್ ರಗಡೆನೆ ಅವಳು. ಆ ರಗಡ್ ರಶ್ಮಿ ಅಂತ ಹೆಸರು ಬಂದಿದೆ, ಫುಲ್ ರಗಡೆನೆ ಅವಳು. ಓಕೆ, ನೆಕ್ಸ್ಟ್ ತೇಜು. ತೇಜು ನನ್ ಕುಚಿಕೋದು. ನನಗೆ ಶೋಗೆ ಹೋಗಾದ್ಮೇಲೆ ಇಡೀ ಎಲ್ಲ ಕಂಟೆಸ್ಟೆಂಟ್ಗಳಲ್ಲಿ ತೇಜು ಒಂಥರ ವೈಬ್ ಕೊಟ್ಟಿದ್ದು ತೇಜುನೇನೆ. ಹೇಳಿದ್ನಲ್ಲ, ಹೊರಗಡೆ ಬಂದಾದ್ಮೇಲೆ ಅಲ್ಲಿಂದ ನಾನು ಜಾಸ್ತಿ ಫ್ರೆಂಡ್ಸ್ಗಳನ್ನ ಅಂದ್ರೆ ಇಟ್ಕೊಳ್ಳಲ್ಲ, ಜಾಸ್ತಿ ಫ್ರೆಂಡ್ಸ್ಗಳು ಇಲ್ಲ ನನಗೆ. ಸೊ ಏನಾದರೂ ಅಲ್ಲಿ ಒಂದು ಕಂಟೆಸ್ಟೆಂಟ್ನ ನಾನು ಫ್ರೆಂಡ್ಶಿಪ್ ಮಾಡ್ತೀನಿ, ಲೈಫ್ ಲಾಂಗ್ ಅವ್ರ ಜೊತೆಗೆ ಇರಬೇಕು ಅಂತ ಬಯಸ್ತೀನಿ ಅಂದರೆ ತೇಜು. ಅವಳೊಂಥರ ಸೈಲೆಂಟ್ ಕಿಲ್ಲರು. ಅಂದ್ರೆ ಅವಳಿಗೆ ಗೇಮು ಅದು ಇದು ಮ್ಯಾಟ್ರೇ ಅಲ್ಲ, ಅಂದ್ರೆ ಗೇಮಲ್ಲಿ ಗೆಲ್ಲಬೇಕು, ಅಲ್ಲಿರ್ಬೇಕು ಅಂತ ಬುದ್ಧಿ ಉಪಯೋಗಿಸ್ಬಿಟ್ಟು ಅಲ್ಲಿದ್ದಾಳೆ. ಸೊ ಅವಳು ಕೂಡ ಹೇಳ್ತಾಳೆ, ಅಂದ್ರೆ ಮೊನ್ನೆ ಫೈಟ್ ಅಲ್ಲೂ ಕೂಡ ಗಾನವಿಗೆ ಅದೇ ಹೇಳಿದ್ಲು, ಬಾ 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 ಅಂತ ಹೇಳ್ಕೊಂಡು ಬಾಯಿ ಆಡಿಸ್ಕೊಂಡು ಫುಲ್ ಚೀರಾಡ್ಕೊಂಡು ನೀನಿದ್ಯಾ, ಬಟ್ ಬಾಯಿನ ಯಾರು ಬೇಕಾದ್ರೂ ಮುಚ್ಚಿಸ್ಬೋದು, ಇದನ್ನ ಮುಚ್ಚಕ್ಕಾಗಲ್ಲ ಅಂತ ಹೇಳಿದ್ರು ಅವಳು. ಬಟ್ ಚೆನ್ನಾಗಿ ಆಡ್ತಾ ಇದ್ದಾಳೆ. ಓಕೆ, ನೆಕ್ಸ್ಟ್ ಗಾನವಿ ನನ್ನ ದುಶ್ಮನ್. ಅಂದ್ರೆ ಏನು ಅಂದ್ರೆ ತೇಜು ನನ್ನ ಹಾರ್ಟ್ ಕುಚಿಕ್ಕು, ಗಾನವಿ ದುಶ್ಮನ್ ಅಂತ ಹೇಳೋದ್ಗಿಂತ ಇಡೀ ಮನೆಗೆ ಅವಳು ದುಶ್ಮನ್ ತರನೇ ಇದ್ದಾಳೆ. ಮೇನು ಬ್ಯಾಡ್ ವರ್ಡ್ಸು ಆಯ್ತಾ, ಎಲ್ಲದರಲ್ಲೂ ಬೀಫ್ ಬರುತ್ತೆ. ಸೊ ಆಮೇಲೆ ಇನ್ನೊಂದು, ಈ ಕ್ಷಣ ಇರ್ತಾಳಲ್ವಾ, ಅದು ನೆಕ್ಸ್ಟ್ ಕ್ಷಣ ಇರಲ್ಲ. ಆಮೇಲೆ ಇವಾಗ ಇಲ್ಲಿ ಕ್ಯಾಮ್ರಾ ಇದೆ, ಮೈಕ್ ಇದೆ, ಎಲ್ಲ ಇದೆ. ನಾನೇನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅದು ಯಾವಾಗ್ಲೂ ಇರುತ್ತೆ, ಗೊತ್ತಿರುತ್ತೆ ಮೈಕಲ್ಲಿ ರೆಕಾರ್ಡ್ ಆಗಿದೆ, ಕ್ಯಾಮ್ರಾ ಇದೆ ಅಂತ. ಅದನ್ನೇನೆ ಸುಳ್ಳು ಅಂತಾಳೆ 1 ನಿಮಿಷದಲ್ಲಿ. ಅಂದ್ರೆ ನಾನು ಹಾಗೆ ಹೇಳೇ ಇಲ್ಲ, ಕ್ಯಾಮ್ರಾ ಇದೆ, ಮೈಕ್ ಇದೆ, ಟೆಲಿಕಾಸ್ಟ್ ಆಗುತ್ತೆ, ಹೇಳಿದ್ಯಾ ಅಂತ ಹೇಳಿದ್ರು ಕೂಡ ನಾ ಹಂಗೆ ಹೇಳಿಲ್ಲ, ನಾನು ಹಿಂಗೆ ಹೇಳಿದ್ದೆ ಅಂತ. ಪಕ್ಕ ಏನೋ ಲಾ ಏನೋ ಓದ್ತಾ ಇದ್ದಾಳಂತೆ, ಪಕ್ಕ ಅದಕ್ಕೆ ಸೂಟ್ ಆಗುತ್ತೆ ಅಂತ. ಬಿಕಾಸ್ ಸುಳ್ಳನ್ನ ಸತ್ಯ ಮಾಡೋದಿಕ್ಕೆ, ಸತ್ಯನ ಸುಳ್ಳು ಮಾಡೋದಿಕ್ಕೆ ಅದು ಇಡೀ ಮನೇಲಿ ಜಾಸ್ತಿ ಆಗೋದೆ ಗಾನವಿಗೆ. ಅಂಡ್ ಮೊನ್ನೆನೂ ಹೇಳ್ಬಿಟ್ಲು ಸರ್ ಅವಳು, ಅಂದ್ರೆ ನಾನು ಬಂದಾದ್ಮೇಲೆ ಟೆಲಿಕಾಸ್ಟ್ ಆಗಿರೋದು ಒಂದು ಇದ್ರಲ್ಲಿ ಟಾಸ್ಕ್ ಅಲ್ಲಿ, ಅಕುಲ್ ಸರಿಗೇನೆ ಮರ್ಯಾದೆ ಇಲ್ದೇನೆ ಏನ್ ಸರ್ ನೀವು, ಯಾಕೆ ಸರ್ ಅಂತ ನನ್ಗೇನೆ ಶಾಕ್ ಆಯ್ತು. ಬಿಕಾಸ್ ಅದು ಅಂದ್ರೆ ಅವ್ರವ್ರ ಅಂದ್ರೆ ಮನಸ್ಥಿತಿ ಅಥವಾ ಅವ್ರದ್ದು ಹೆಂಗಿದೆ ಅಂತ ಹೊರಗಡೆ ಜನಗಳು ನೋಡ್ತಾರೆ. ಅದ್ರ ಜೊತೆಗೆ ಸರ್ ಕೇಳ್ತಾ ಇದ್ದಾರೆ, ಅಕುಲ್ ಸರು ಒಂದು ಟಾಸ್ಕ್ ಅಲ್ಲೆಲ್ಲ ಹೊಡೆದಾಟ ಮಾಡ್ಕೊಂಡು ನಾನು ಮಾಡೇ ಇಲ್ಲ ಅಂತೇನೋ ಹೇಳ್ಕೊಂಡು ವಾದ ಮಾಡ್ತಿದ್ಲು. ಹಳ್ಳಿ ಜನಗಳೆಲ್ಲ ನೋಡಿದ್ದಾರೆ, ಪ್ರತಿಯೊಂದು ಚಿಕ್ಕ ಮಗುವಿಂದ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಹಳ್ಳಿ ಜನಗಳು ಸುಳ್ಳು ಹೇಳ್ತಾರೆ, ನಮ್ಮ ಹಳ್ಳಿ ಜನಗಳು ಸುಳ್ಳ ಅಂತ ಕೇಳ್ತಾ ಇದ್ದಾರೆ. ಅದಾದ್ಮೇಲೆ ಹೌದು ಸರ್, ಹಳ್ಳಿ ಜನ ಫೇಕು, ಹಳ್ಳಿ ಜನ ಸುಳ್ಳು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾಳೆ. ಅದಾದ್ಮೇಲೆ ವಿಡಿಯೋ ತೋರಿಸಿದ್ರು, ಕ್ಯಾಮ್ರಾ ಇದೆ ಹಂಗೆ ಅಂತ, ಕ್ಯಾಮ್ರಾದಲ್ಲಿ ವಿಡಿಯೋ ತೋರಿಸಿದ್ರು, ನೀನ್ ಮಾಡಿದ್ಯಲ್ವಾ, ಹಿಂಗ್ ಮಾಡಿದ್ಯಲ್ವಾ, ಮತ್ತೆ ಹಳ್ಳಿ ಜನಗಳೇ ಸುಳ್ಳು ಅಂತ ಹೇಳ್ತಿದ್ಯಲ್ವಾ ಅಂತ ಹೇಳ್ಕೊಂಡು ತೋರಿಸಿದ್ರು. ಅದಾದ್ಮೇಲೆ ಸೈಲೆಂಟ್ ಆದ್ಲು. ಬಟ್ ಏನು ಅಂದ್ರೆ ನಾವು ಹೋಗಿರೋದು ಒಂದು ಹಳ್ಳಿ ಜೀವನವನ್ನ ಅನುಭವಿಸಕ್ಕೆ. ಅಲ್ಲಿ ಸಿಕ್ಕಾಪಟ್ಟೆ ಮುಗ್ಧ ಜನಗಳಿದ್ದಾರೆ ಸರ್. ಅಂದ್ರೆ ನಾವು ಒಂದು ಟಾಸ್ಕ್ ಅಂತ ಒಬ್ರಿಗೆ ಪ್ರೀತಿ ತೋರಿಸ್ತೀವಿ, ಒಬ್ರಿಗೆ ಕೇರಿಂಗ್ ಮಾಡ್ತೀವಿ, ಅವ್ರು ಅದನ್ನ ರಿಯಲ್ ಆಗಿ ಅಂದ್ಕೊಂಡು ಅದನ್ನ ಎಷ್ಟು ಮನ್ಸಿಗೆ ತಗೊಂಡಿರ್ತಾರೆ ಅಂದ್ರೆ, ನಾವು ನಾಳೆ ದಿನ ಅಲ್ಲಿ ಶೂಟ್ ಮಾಡ್ತೀವಿ ಬಂದ್ಬಿಡ್ತೀವಿ, ಬಟ್ ಆದ್ರೆ ಅವರು ಮನ್ಸಿಗೆ ಹಾರ್ಟಿಗೆ ತಗೊಂಡ್ಬಿಡ್ತಾರೆ, ನಮ್ಮನೆ ಮಗಳೇ ಅಂತಾನೆ ತಗೊಂಡ್ಬಿಡ್ತಾರೆ. ಬಟ್ ಅಂತ ಹಳ್ಳಿ ಜನನೇ ಸುಳ್ಳು ಅಂತ ಹೇಳಾದ್ಮೇಲೆ ಮತ್ತೆ ಯಾಕೆ ಹಳ್ಳಿ ಪವರ್ಗೆ ಹೋದ್ಯಮ್ಮ ಅಂತ ಕೇಳ್ತೀನಿ ನಾನು. ಬಂದಾದ್ಮೇಲೆ ನೋಡಿದ್ರು ಕೂಡ ಹಂಗೆ ಕೇಳೋದು, ಹಳ್ಳಿ ಜನನೇ ಫೇಕ್ ಅಂದ್ಮೇಲೆ ಮತ್ತೆ ಯಾಕೆ ಹಳ್ಳಿ ಪವರ್ಗೆ ಹೋಗಿರೋದು, ಹಳ್ಳಿ ಜೀವನ ಅನುಭವಿಸ್ಬೇಕು ಅಂತ ಯಾಕೆ ಹೋಗಿರೋದು. ಅಲ್ಲಿ ನಮಗೆ ಸನ್ಮಾನ ಪ್ರತಿಯೊಂದನ್ನು ಕೂಡ ಆಗಿರಬಹುದು, ಎಲ್ಲದನ್ನು ಹಳ್ಳಿ ಜನಗಳೇ ಕೊಡೋರು ಆಯ್ತು. ಅವರಿಂದ ನಾಳೆ ಮತ್ತೆ ಅದೇ ಮನೆಗೆ ಹೋಗ್ಬಿಟ್ಟು ನಾವು ಕಲ್ತ್ಕೋಬೇಕು. ಸೊ ಕೆಲವೊಂದು ಏನು ಅಂದ್ರೆ, ಕೆಲವೊಬ್ರು ಇದ್ದಾರೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಬಿಟ್ಟು ಮಾತಾಡ್ಬೇಕು. ಅದು ಅವಾಗ ಅವ್ರಿಗೆ
ನಾನು ಹೈಲೈಟಾಗಿ ಕಾಣಿಸ್ತೀನಿ ಈ ಥರ ಮಾತಾಡೋದ್ರಿಂದ, ಅಥವಾ ಜಾಸ್ತಿ ಪ್ರೇಮಲ್ಲಿ ಬರ್ತೀನಿ, ಅಥವಾ ಒಂದು ಕಾಂಟ್ರವರ್ಸಿ ಆಗ್ತೀನಿ, ಅಥವಾ ಏನೋ ಒಂದು ಇರ್ಬೋದು. ಬಟ್ ಅವ್ರು ಮಾತಾಡೋದು ಅಂದರೆ ಇನ್ನೊಬ್ಬರಿಗೆ, ನಾವು ಹಳ್ಳಿಯಲ್ಲಿ ಹೋದಾಗ ಅವ್ರಿಗೆ ಹರ್ಟ್ ಆಗದೆ ಇರೋ ಥರ ನಡ್ಕೋಬೇಕು ಅಂತ ಅನ್ಕೋತೀನಿ. ಬಿಕಾಸ್ ನಾವು ಸಿಟಿಯಲ್ಲಿ ಏನೇನೋ ಮಾತಾಡ್ಬಿಟ್ಟು ಇದು ಮಾಡ್ತೀವಿ. ಹಳ್ಳಿಗೆ ಹೋಗ್ಬಿಟ್ಟು ಕಲಿಯೋದೇ ಅದಲ್ವಾ ಸರ್ ನಾವು ಫಸ್ಟು. ಮರ್ಯಾದೆ ಗೌರವ ಕೊಡೋದನ್ನೇ ಕಲಿಯೋದು. ಹಳ್ಳಿ ಜನಗಳು ಗೌರವ ಮತ್ತು ಮರ್ಯಾದೆಗೆ ಅಷ್ಟೊಂದು ಬೆಲೆ ಕೊಡ್ತಾರೆ ಅವರು. ನೀವು ಯಾರೇ ಹೋಗಿ ಒಂದು ಚಿಕ್ಕದು ಯಾವುದೋ ಒಂದು ತಳ್ಳು ಗಾಡೀಲಿ ಯಾವುದೋ ಒಂದು ವ್ಯಾಪಾರ ಮಾಡ್ಕೊಂತಿರೋನ್ ಹೋದ್ರೂ ಕೂಡ ಅವ್ರು ಆ ರೆಸ್ಪೆಕ್ಟ್ ಕೊಟ್ಬಿಟ್ಟೆ ಮಾತಾಡ್ಸೋದು. ಅವ್ರಿಗೆ ಹಳ್ಳಿ ಜನಗಳು ಹಾಗೇನೆ. ಒಬ್ರನ್ನ ಮೇಲೆ ನೋಡೋದು, ಒಬ್ರನ್ನ ಕೀಳಾಗಿ ನೋಡೋದು ಆ ಥರ ಇಲ್ವೇ ಇಲ್ಲ. ಸೊ ಕೆಲವೊಂದು ಸ್ಟೇಟ್ಮೆಂಟ್ಗಳು ಹಂಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೋಗೋಣ. ಈಗ ಸೋನಿಯಾ ಅವಳು ಆಂಕರ್ ಅವಳು, ಬಟ್ ಅವಳು ಪ್ರತಿಯೊಂದು ಸ್ಟೇಟ್ಮೆಂಟ್ ಕೊಡೋದು ಕೂಡ ಅದೇ ಸ್ಟೈಲಲ್ಲಿ ಇರುತ್ತೆ. ಓಕೆ, ಅವಳು ಕೂಡ ಹಾಗೇನೆ ಮಾತಲ್ಲಿ ಯಾವತ್ತು ಸೋಲ್ಸಕ್ಕಾಗಲ್ಲ, ಬಟ್ ಟಾಸ್ಕನ್ನು ಚೆನ್ನಾಗಿ ಆಡ್ತಾ ಇದ್ದಾಳೆ. ಓಕೆ, ನೆಕ್ಸ್ಟ್ ಮೋನಿಶಾ ಮಿಲ್ಕಿ ಬ್ಯೂಟಿ ಅಂತ ಹೆಸರು ಪಡೆದಿದ್ದಾರೆ. ಫಸ್ಟ್ ಆ ಮನೆಗೆ ಹೋದಾದ್ಮೇಲೆ ನನಗೆ ಮೋನಿಶಾನೇ ಪರಿಚಯ ಆಗಿರೋದು, ಅವ್ರ ಮನೇಲೇನೆ ಬಿಟ್ಟಿರೋದು. ಅವಳು ಸಿಕ್ಕಾಪಟ್ಟೆ ಕಾಮಿಡಿ, ಅಂದ್ರೆ ಹೊರಗಡೆ ಟೆಲಿಕಾಸ್ಟ್ ಆಗೋದು ಸ್ವಲ್ಪ ಕಡಿಮೆನೇ ಆಗಿರೋದು. ಮನೆಯಲ್ಲೆಲ್ಲ ಫುಲ್ ರೇಗಿಸ್ಕೊಂಡು ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂತಿರ್ತಾರೆ. ಸಮಥಿಂಗ್ ಏನೇ ಜಗಳ ಆಗಲಿ ಏನಾಗಲಿ ಮತ್ತೆ ಹೋಗ್ಬಿಟ್ಟು ಮಾತಾಡಿಕೊಂಡು, ಅಂದರೆ ಏನು ಅವ್ರ ಮನ್ಸೊಲ್ಸೋದಾಗಿರ್ಬೋದು, ಸಾರಿ ಕೇಳೋದಾಗಿರ್ಬೋದು, ಇಮಿಡಿಯೇಟಾಗಿ ಸಾರಿ ಕೇಳ್ತಾಳೆ. ಅಂದರೆ ಏನಾದರೂ ಹರ್ಟ್ ಆದರೂ ಕೂಡ ಇಮಿಡಿಯೇಟಾಗಿ ಸಾರಿ ಕೇಳ್ತಾಳೆ. ಓಕೆ, ಶಿ ಇಸ್ ಗುಡ್. ಓಕೆ, ನೆಕ್ಸ್ಟ್ ಮ್ಯಾಗಿಗಳು ಯಾವಾಗ್ಲೂ ಒಂದಿದೆ, ಲಲಿತಾ ಅಂತ. ಬಟ್ ಲಲಿತಾ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ರು ಮ್ಯಾಗಿ ಅಂತ. ನನಗೆ ಹೋದ ತಕ್ಷಣನೇ ಮ್ಯಾಗಿ ಸಿಸ್ಟರ್ ಅಂತ ಹೇಳೋರು. ಬಿಕಾಸ್ ಏನು ಅಂದ್ರೆ ಅವಳದು ರಿಂಕಲ್ ಹೇರ್ಸು, ನಂದು ರಿಂಕಲ್ ಹೇರ್ಸು. ಅಕುಲ್ ಸರ್ ಯಾವಾಗ್ಲೂ ರೇಗ್ಸೋರು. ಏನು ಅಂದ್ರೆ ಮ್ಯಾಗಿಗೆ ಮ್ಯಾಗಿ ಅಂತಿದ್ವಿ, ಅವಳಿಗಿಂತನೂ ಚೆನ್ನಾಗಿ ಮ್ಯಾಗಿ ಇದೆ ಹೇರು ಅಂತ. ಅವಳು ಒಂದು ಬೇಜಾರು ಏನು ಅಂದ್ರೆ ಮ್ಯಾಗಿ ಮೇಲೆ ಅಂದ್ರೆ ಅವಳು ಸ್ಟ್ಯಾಂಡ್ ತಗೊಳ್ಳಲ್ಲ. ಅಂದ್ರೆ ಇವಾಗ ಏನೇ ಒಂದು ವಿಷಯ ನಡೀಲಿ ಅಥವಾ ಏನೇ ನಡೀಲಿ, ನನ್ಗೆ ಯಾಕೆ ಬೇಕು ಅಂತ ಹಿಂದೆ ಸೇಫ್ ಆಗಿ ಇರ್ತಾಳೆ, ಆಟ ಆಡ್ತಾಳೆ. ಬಟ್ ಕೆಲವೊಂದು ಗೇಮ್ಗಳನ್ನ ಅವಳ ಸ್ಟ್ರಾಂಗು, ಅವಳ ವೇಟಿಗೂ ಕೂಡ ನಮ್ಮನ್ನೆಲ್ಲ ಒಂದು ಕೈಲೇ ಹಿಂಗೆ ಎತ್ತಾಕ್ಬೋದು. ಬಟ್ ಇತ್ತೀಚೆಗೆ ಯಾಕೋ ಸ್ವಲ್ಪ ಡಲ್ ಆಗಿದ್ದಾಳೆ. ಬಟ್ ಓಕೆ, ಅಂದ್ರೆ ಬಬ್ಲಿ ಆಗಿ. ಹೋಗೋದಕ್ಕೆ ಮುಂಚೆ ಹೊರಗಡೆ ಬಂದಂತ ಆಶ್ಮೇಲ್ ಅವ್ರನ್ನ ನೋಡೇ ಇಲ್ಲ ಸರ್, ನೋಡೇ ಇಲ್ಲ. ಹೊರಗಡೆ ಬಂದಾದ್ಮೇಲೆ ನೋಡಿರ್ತೀನಿ, ಬಟ್ ಅಲ್ಲಿ ರಿಯಾಲಿಟಿ ನೋಡಿದಿರಲ್ಲ ಅದಕ್ಕೋಸ್ಕರ ಕೇಳಿದೆ. ಹೊರಗಡೆ ಬಂದಾದ್ಮೇಲೆ ನೋಡಿರ್ತೀನಿ, ಬಟ್ ಅವ್ರು ತುಂಬಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೊರಗಡೆ, ಬ್ಲಾ 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 ಅಂತ. ಸೊ ಏನು ಅಂತ ಹೇಳಿದ್ರೆ ಸರ್, ಅಗ್ರಿಮೆಂಟ್ ಇದೆ, ಗೊತ್ತಿಲ್ಲ ಅವ್ರಿಗೆ ಏನೋ A4 ಶೀಟ್ ಪೇಪರಲ್ಲಿ ಏನೋ ಬರೆದು ಕೊಟ್ರು ಅಂತ ಹೇಳಿದ್ರು. ನಮ್ಗೆಲ್ಲ ಹಂಗಿಲ್ಲ, ವಿತ್ ಚಾನಲ್ ಸೀಲ್ ಗೀಲೆಲ್ಲ ಇದ್ಬಿಟ್ಟು ಚೆನ್ನಾಗೇನೆ ಇದೆ. ಸೊ ನನ್ನ ಹತ್ರ ಕೂಡ ಇದೆ ಅದು, ಆಕ್ಚುಲಿ ಏನು ಅಗ್ರಿಮೆಂಟ್ ಅದು, ನನ್ನ ಫೋಟೋ ಇದೆ ಮೊಬೈಲಲ್ಲಿ. ಅದರಲ್ಲಿ ಪ್ರತಿಯೊಂದೂ ಬರ್ದಿರುತ್ತೆ ಸರ್, ರೂಲ್ಸ್ ಆಗಿರ್ಬೋದು. ಇಲ್ಲಿ ಈ ತರ ಟಾಸ್ಕ್ ನಡೆಯುತ್ತೆ, ಪ್ರತಿಯೊಂದು ನಡೆಯುತ್ತೆ, ಅದು ಇದು ಏನೇ ಮಾಡಿದ್ರು ಕೂಡ, ಏನೇ ಕೊಟ್ಟರು ಕೂಡ ನೀವು ಮಾಡಬೇಕು, ನಮ್ಮದೇ ರೂಲ್ಸು. ಟೋಟಲ್ ಆಗಿ ಅದೆಲ್ಲ ರೂಲ್ಸ್ಗಳು ಹೇಳೋ ಬದಲು ನಮ್ಮ ಜುಟ್ಟು ಅವ್ರ ಕೈಯಲ್ಲಿರುತ್ತೆ, ಚಾನಲ್ ಕೈಯಲ್ಲಿ. ನಮ್ದು ಏನೇನೂ ನಡೆಯಲ್ಲ ಅಲ್ಲಿ. ಅವ್ರು ಕಳಿಸಿದಾಗ ಬರಬೇಕು ಹೊರತಾಗಿ ನಾವೇನೇ ಮಧ್ಯದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಅವಕಾಶ ಇಲ್ಲ. ಅವ್ರು ತೀರ್ಮಾನ ಮಾಡಲೇಬೇಕು, ಅವ್ರ ತೀರ್ಮಾನನೇ ಫೈನಲ್ಲು. ಆ್ಯಂಡ್ ನಾವು ಟಾಸ್ಕಲ್ಲಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಸೊ ಅವ್ರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳ್ಕೊಂಡು ಪ್ರತಿಯೊಂದೂ ಅಗ್ರಿಮೆಂಟಲ್ಲಿ ಹಾಕಿರ್ತಾರೆ. ಆಮೇಲೆ ಮೇನ್ ಇನ್ನೊಂದು ರೂಲ್ಸ್ ಇದೆ, 1 ವರ್ಷ ತನಕನೂ ಕೂಡ ಝೀ ಬಿಟ್ಬಿಟ್ಟು ಬೇರೆ ಚಾನಲ್ಲು ಕೂಡ ನಾವು ಮಾಡಂಗಿಲ್ಲ. ಅಗ್ರಿಮೆಂಟಲ್ಲಿ ಇರೋ ಮೇಜರ್ ರೂಲ್ಸ್ನೇ ಅದು. ಈ ಥರ ಒಂದಿಷ್ಟು ರೂಲ್ಸ್ಗಳು ಇರಬೇಕಾದ್ರೆ ಅದೆಲ್ಲ ಓದ್ಕೊಂಡು ಅದಕ್ಕೆ ಸಿಗ್ನೇಚರ್ ಹಾಕೊಂಡೇನೆ ಹೋಗಿರ್ತೀವಿ. ಹೋಗಾದ್ಮೇಲೆ ಆ್ಯಕ್ಚುಲಿ ಅವರಾಗೆ ಕಳಿಸಿದ್ರೆ, ನಿಮ್ಗೆ ಏನಾದರೂ ಮಿಸ್ಟೇಕಾಗಿ ಕಳಿಸಿದ್ರೆ ಓಕೆ, ನನಗೆ ಇದು ತಪ್ಪಿದೆ ಅಂತ ಹೇಳ್ಕೊಂಡು ಹೊರಗಡೆ ಬಂದು ಮಾತಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಾವೇನೇ ಅಲ್ಲಿ ಅನುಭವಿಸಕ್ಕಾಗಲ್ಲ ಅಂತ ಹೇಳ್ಕೊಂಡು ಡ್ರಾಪ್ ಮಾಡ್ಕೊಂಡು ಬಂದ್ಕೊಂಡು ಈ ತರ ಮಾತಾಡೋದು ನನಗೆ ರಾಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಫಸ್ಟ್ ಅಲ್ಲ. ಪ್ಯಾಟೆ ಮಂದಿ ಹಳ್ಳಿ ಲೈಫು, ಆಮೇಲೆ ಪ್ಯಾಟೆ ಮಂದಿ ಕಾಡಿಗೆ ಹೋದ್ರು, ಈ ತರ ತುಂಬಾ ಅಂದ್ರೆ ರಿಯಾಲಿಟಿ ಶೋನ ನಡೆಸ್ಕೊಟ್ಟಿದ್ದಾರೆ. ಅಂಡ್ ಅಕುಲ್ ಸರ್ ಆಮೇಲೆ ಹೇಳ್ಬಹುದು, ಅಕುಲ್ ಸರ್ ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ, 100% ಹೇಳ್ತಾರೆ ಅವರು. ನಾವು ನೆಕ್ಸ್ಟ್ ಆಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ನನ್ನನ್ನು ಹಾಕಿ ಕುಗ್ಗಿಸಿದ್ರು, ಮರ್ಯಾದೆ ಇಲ್ದೇನೆ ಕೊಟ್ರು. ಅದೇನೆ ಅಲ್ವಾ ಟಾಸ್ಕ್
ಟಾಸ್ಕ್ ಸರ್. ಅಂದ್ರೆ ನಿಮ್ಗೆಲ್ಲಾ ಅವಕಾಶ ಕೊಟ್ಬಿಟ್ಟು ನೀವು ಟಾಸ್ಕ್ ಕೊಡಿ ಅಂದ್ರೆ ಅದು ಮಾಡಿ ಶೋನೇ ಅಂತ ಶೋನೇನೆ ಅನ್ಸ್ಕೊಳ್ಳಲ್ಲ. ನಿಮ್ಗೆ ಆತರ ಕುಗ್ಗಿಸ್ತಾರೆ, 100% ಬೈತಾರೆ. ಬೈಯಲ್ಲ ಅಂತೆಲ್ಲ ಹೇಳಲ್ಲ, ಬೈತಾರೆ. ಯಾಕೆ ಬೈತಾರೆ? ನೆಕ್ಸ್ಟ್ ನಾವು ಎಷ್ಟು ಸ್ಟ್ರಾಂಗ್ ಇದೀವಿ ಅಂತ ನೋಡೋದಕ್ಕೆ. ಎಮೋಷನಲಿ ನಾವು ಎಷ್ಟು ಸ್ಟ್ರಾಂಗ್ ಇದೀವಿ, ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದೀವಿ, ಅಂಡ್ ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇದೀವಿ, ಪ್ರತಿಯೊಂದನ್ನು ಕುಗ್ಗಿಸ್ದಾಗ್ಲೇ ಅಲ್ವಾ ನಾವು ಎಷ್ಟು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೊಳಕ್ಕಾಗೋದು. ಎಲ್ಲಾನು ಈಸಿಯಾಗಿ ಕೊಟ್ಬಿಟ್ಟು ನೀನ್ ಮಾಡು ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ನಾವು ಏನ್ ಟಾಸ್ಕ್ ಮಾಡ್ತೀವಿ? 100% ಅದು ಅವ್ರು ಹೇಳಿದ್ದಾರೆ, ತುಂಬಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಸರ್, ಅದೆಲ್ಲ ಹೌದು. ಕೆಲವೊಂದು ನಡೆಯುತ್ತೆ. ಯಾಕೆ ನಡೆಯುತ್ತೆ? ಟಾಸ್ಕ್ ಅರ್ಥ ಮಾಡ್ಕೊಂಡ್ರೆ, ರಿಯಾಲಿಟಿ ಶೋನ ಅರ್ಥ ಮಾಡ್ಕೊಂಡ್ರೆ, ಅದು ಏನು ಅಂದ್ರೆ ನಮ್ಮನ್ನ ಸ್ಟ್ರಾಂಗ್ ಮಾಡೋದಿಕ್ಕೆ, ನಾವೆಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತ ನಾವು ಪ್ರೂವ್ ಮಾಡ್ಕೊಳ್ಳೋದಿಕ್ಕೇನೆ ಅವ್ರು ಆ ಥರ ಮಾಡೋದು. ಅದೇ ಟಾಸ್ಕು. ಅದೇ ಟಾಸ್ಕ್ ಅನ್ನ ನಾನು ಹೊರಗಡೆ ಬಂದು ರಾಂಗ್ ಆಗಿ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ತಪ್ಪಾಗುತ್ತೆ. ಆಮೇಲೆ ಹೇಳಿದ್ರು, ನಾನು ಏನು ಶೋಕ್ ಬಂದಿಲ್ಲ, ನಾನು ಅದು ಕೇಳಿದೆ, ನಾನೇನು ಶೋಕ್ ಬಂದಿಲ್ಲ, ಅವರಾಗೇನೆ ನನ್ನನ್ನ ಫೋನ್ ಮಾಡ್ಬಿಟ್ಟು ಕರೆದ್ರು. 100% ಈಗ ಎಲ್ಲರಿಗೂ ಅವರೇನೆ ಕಾಂಟ್ಯಾಕ್ಟ್ ಮಾಡಿರೋದು. ಆಮೇಲೆ ಕೆಲವೊಬ್ರು ಅಂದ್ರೆ ಆಡಿಷನ್ ಅಂತ ಇದ್ದಾಗ ಹೋಗಿದ್ದಾರೆ, ಅಂಡ್ ಸ್ವಲ್ಪ ಸಿನಿಮಾ ಫೀಲ್ಡು ಅಂಡ್ ಅಂದ್ರೆ ಚಾನೆಲ್ ಅಲ್ಲಿ ಇರುವಂತವ್ರು ಒಂದಿಷ್ಟು ಕಾಂಟ್ಯಾಕ್ಟ್ಸ್ ಇರುತ್ತಲ್ಲ, ಓಕೆ ಇವರು ಹೋಗ್ಬಲ್ರು ಅಂತ ಚಾನೆಲ್ಗೆ ಅನ್ಸಿದವ್ರನ್ನ ಕರೆದಿದ್ದಾರೆ. ನಾನು ಕೂಡ ಆಡಿಷನ್ ಇದ್ದಾಗ ಹೋಗಿಲ್ಲ, ನನಗೂ ಕೂಡ ಚಾನೆಲ್ ಇಂದ ಕಾಲ್ ಮಾಡಿದ್ದಾರೆ. ಒಂದು ಚಾನಲ್ ನಿಂಗೊಂದು ಅಪಾರ್ಚುನಿಟಿ ಕೊಟ್ಟಿದೆ ಅಂತ ಹೇಳಾದ್ಮೇಲೆ, ಸೊ ನೀನ್ ಅದನ್ನ ಯೂಸ್ ಮಾಡ್ಕೊಳ್ದೇನೆ ನೀವೇನೆ ಹೊರಗಡೆ ಬಂದು ಮಾತಾಡೋದು ತಪ್ಪಿದೆ. ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಇವಾಗ ನನ್ಗೂ ಕೂಡ ತುಂಬಾ ಜನ ಹೇಳಿದ್ದಾರೆ, ನೀವು ಯಾಕೆ ಅಷ್ಟು ಚೆನ್ನಾಗಿ ಆಡ್ತಿದ್ದೀರಾ, ಹೊರಗಡೆ ಬಂದ್ರಿ ಅಂತ. ನಾನು ಇವಾಗ್ಲೂ ಹೇಳ್ತೀನಿ ಸರ್, ಚಾನಲ್ ಮೇಲೆ ನನ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ಇವತ್ತು ಈ ಮಟ್ಟಕ್ಕಾದ್ರೂ ನನ್ಗೊಂದು ಹೆಸರು ಕೊಟ್ಟಿರೋದೇ ಅದೇ ಚಾನಲ್. ನಾನು 1 ಮಂತಲ್ಲಿ ಬಂದಿರ್ಬೋದು, ಬಟ್ ಅದ್ ನನ್ಗೆ ಜನಗಳಿಗೆ ಓಕೆ ಅಥವಾ ನನ್ಗೂ ಕೂಡ ಯಾಕೆ ಬಂದೆ ಅಂತ ಇದುವರೆಗೂ ಗೊತ್ತಿಲ್ಲ. ಬಿಕಾಸ್ ನಾನು ಹೇಳಿದ್ನಲ್ಲ, ಕೆಲವೊಂದು ರೂಲ್ಸ್ಗಳು, ಕಂಟೆಸ್ಟೆಂಟ್ಗಳು ಈ ಥರದ್ದು ಇದು ಮಾಡಿದಾಗ ನಾವೇನು ಮಾಡೋಕ್ಕೂ ಬರಲ್ಲ, ನಾಮಿನೇಟ್ ಆದಾಗ. ಬಟ್ ಹ್ಯಾಪಿ ಇದೆ. ಬಟ್ ನನಗೊಂದು ಅಪಾರ್ಚುನಿಟಿ ಕೊಟ್ಬಿಟ್ಟು ಇವತ್ತು ಮಹಾಸತಿ ಗೌಡ ಯಾರು ಅಂತ ಇಡೀ ಕರ್ನಾಟಕ ಜನತೆ ನೋಡೋ ಥರ ಮಾಡಿದ್ದೇನೆ ಒಂದು ಆ ಚಾನಲ್ಲು, ಆ ಶೋ. ತುಂಬ ರೆಸ್ಪೆಕ್ಟ್ ಇದೆ. ಆ್ಯಂಡ್ ನಾನು ಬರಬೇಕಾದ್ರೆ ಅಕುಲ್ ಸರು ಕೂಡ ತುಂಬ ಹಗ್ ಮಾಡಿಕೊಂಡು ಒಂದು ಹತ್ಕೊಂಡ್ರು. ಆಮೇಲೆ ಇನ್ನೊಂದು ಹೇಳಬೇಕು, ಐ ಥಿಂಕ್ ಆ ಎಪಿಸೋಡ್ ನೀವು ನೋಡಿದ್ರೆ ಇಲ್ವಾ ಗೊತ್ತಿಲ್ಲ, ನನಗೆ ಒಂದು ಅಣ್ಣ ಸಿಕ್ಕಿದ್ದಾರೆ ಶೋ ಇಂದ. ಬೇರೆ ಯಾರು ಅಲ್ಲ, ಅಕುಲ್ ಸರು. ಅದು ಒಂದು ಟಾಸ್ಕ್ ಇರುತ್ತೆ, ನನಗೆ ಒಂದು ಟಫ್ ಆಗಿರುವಂಥ ಒಂದು ಟಾಸ್ಕು. ಒಂದಿನ ಪೋಸ್ಟ್ ಮ್ಯಾನ್ ಆಗಿ ಅಂದರೆ ನಾವು ಜೀವನ ಮಾಡಬೇಕು ಅಂತ ನಮಗೆ ಸೈಕಲ್ ಕೊಡ್ತಾರೆ ಒಂದು, ಆಮೇಲೆ ಒಂದಿಷ್ಟು ಲೆಟರ್ಗಳು ಕೊಡ್ತಾರೆ. ಆ ಲೆಟರ್ ಅಡ್ರೆಸ್ನ ಹುಡ್ಕೊಂಡು ನಾವೇ ಹೋಗಬೇಕು. ಸೈಕಲ್ ಓಡಿಸಿದ್ದೀರಾ ನೀವು? ಬಟ್ ಅದು ಪ್ರಾಬ್ಲಮ್ ಏನು ಅಂದ್ರೆ, ಒಂದೊಂದು ಸೈಕಲ್ಗೆ ಬ್ರೇಕ್ ಇಲ್ಲ. ನನಗೆ ಕೊಟ್ಟಿದ್ದಕ್ಕಂತೂ ಬ್ರೇಕ್ ಇಲ್ವೇ ಇರಲಿಲ್ಲ. ಆಮೇಲೆ ಚೈನ್ಗಳೆಲ್ಲ, ಅದು ಮ್ಯಾಗಿ ಅಂತೂ ಒಂದಿಷ್ಟು ದೂರ ಹೋದ ತಕ್ಷಣ ಚೈನೇ ಕಟ್ಟಾಗಿ ಹೋಗಿತ್ತು. ಸೊ ಈ ಥರದ್ದೆಲ್ಲ ಅನುಭವಿಸ್ಕೊಂತ ಹೋಗಿದ್ವಿ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಅಂದರೆ ಒಂದು 5 ಕಿಲೋಮೀಟರ್ ಮುಂದೆ ಅಂದರೆ ಬೇರೆ ಅಕ್ಕಪಕ್ಕ ಹಳ್ಳಿಗೆಲ್ಲ ಹೋಗ್ಬಿಟ್ಟು ನಾವು ಲೆಟರ್ ಕೊಟ್ಬಿಟ್ಟು ಬಂದಿರೋದು. ಒಂದು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಫುಲ್ ಆ ಟಾಸ್ಕ್ನ ಅಂದರೆ ಮಾಡಿದ್ವಿ. ಅದಾದಮೇಲೆ ನಮಗೆ ಒಂದು ಟಾಸ್ಕ್ ಇರುತ್ತೆ, ಅಂದರೆ ಸೊಂಟಕ್ಕೆ ಒಂದು ದಾರನ ಹಗ್ಗನ ಕಟ್ಬಿಟ್ಟು ಹಗ್ಗ ಬಿಟ್ಬಿಟ್ಟು ಇನ್ನೊಬ್ಬ ಕಂಟೆಸ್ಟೆಂಟ್ಗೂ ಕೂಡ ಹಗ್ಗ ಕಟ್ತಾರೆ. ಅಂದ್ರೆ ಮಧ್ಯದಲ್ಲಿ ಬಿಡ್ತಾರೆ. ಫುಲ್ ಎಂಡ್ ಅಲ್ಲಿ ಒಂದು ಟೆಲಿಗ್ರಾಮ್ ಫೋನ್ ಇರುತ್ತೆ. ಅಂದ್ರೆ ಆವಾಗೆಲ್ಲ ಪೋಸ್ಟ್ ಆದ್ಮೇಲೆ ಟೆಲಿಗ್ರಾಮೇ ಅಲ್ವಾ. ಸೊ ಆ ಟೆಲಿಗ್ರಾಮ್ ಅನ್ನ ಫಸ್ಟ್ ಯಾರು ಹೋಗ್ಬಿಟ್ಟು ಎತ್ಕೋತಾರೋ, ಅಂದ್ರೆ ಅವ್ರು ಆ ಕಡೆ ಪುಷ್ ಮಾಡ್ತಿರ್ತಾರೆ, ನಾವು ಈ ಕಡೆ ಸ್ಟ್ರಗಲ್ ಜಗಾಟ ಮಾಡ್ತೀವಲ್ಲ ಆ ತರ. ಬಟ್ ಕೈಯಲ್ಲಿ ಮುಟ್ಟಂಗಿಲ್ಲ, ಸೊಂಟದಲ್ಲೇನೆ ಹೋಗ್ಬೇಕು. ಸೊ ನನ್ಗೆ ಟೆಲ್ಲಿನ್ ಜೊತೆಗಿರುತ್ತೆ. ಲಾಸ್ಟ್ ಇನ್ನೇನ್ ಗೇಮ್ ಸ್ಟಾರ್ಟ್ ಆಡ್ಬೇಕು ಅವಾಗ, ಅಂದ್ರೆ ನನಗೆ ಗೊತ್ತಿತ್ತು ನನ್ನ ಕಡೆಯಿಂದ ಯಾರು ಫೋನ್ ಮಾಡಿರಲ್ಲ, ಏನು ಬಂದಿರಲ್ಲ ಅಂತ. ಬಟ್ ಆ ಟೈಮಲ್ಲಿ ಅಕುಲ್ ಸರ್ ಬಂದ್ಬಿಟ್ಟು ನಿನ್ಗೋಸ್ಕರ ಅಂತ ಒಬ್ರು ಫೋನ್ ಮಾಡಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ವಾಯ್ಸ್ ಕಳಿಸಿದ್ದಾರೆ. ಸೊ ನಿನ್ಗಾಗೂ ಒಂದು ಕಾಲ್ ಬಂದಿದೆ, ಯಾರು ಬಂದಿಲ್ಲ ಅಂತೆಲ್ಲ ನೀನ್ ಬಿಟ್ಕೊಡ್ಬೇಡ, ಇದು ತುಂಬಾ ಇಂಪಾರ್ಟೆಂಟ್ ಕಾಲ್ ಅಂತ ಹೇಳಿರ್ತಾರೆ. ಗೆದ್ರೆ ಮಾತ್ರ ಆ ವಾಯ್ಸ್ ಕೇಳಿಸುತ್ತೆ, ಸೋತವರಿಗೆ ಬರಲ್ಲ, ಆ ವಾಯ್ಸ್ ಬರಲ್ಲ. ಬಟ್ ಯಾರು ಕಳಿಸಿದ್ದಾರೆ ಏನು ಅಂತಾನೂ ಗೊತ್ತಾಗಲ್ಲ. ತುಂಬಾ ಫ್ಯಾಮಿಲಿಯಿಂದೆಲ್ಲ ದೂರ ಇರ್ತೀವಿ, ಮೊಬೈಲ್ ಇರಲ್ಲ, ಏನೂ ಇರಲ್ಲ. ಅದು ಆ ಟೈಮಲ್ಲಿ ಬೇಕಾಗಿರುತ್ತೆ, ಯಾಕಂದ್ರೆ ಎಮೋಷನಲಿ ಮೆಂಟಲಿ ತುಂಬಾ ಕುಗ್ಗಿರ್ತೀವಿ. ಅದು ಬಂದ ತಕ್ಷಣ ನನಗೆ ಇಲ್ಲ, ನಾನು ಗಿವ್ ಅಪ್ ಮಾಡಬಾರ್ದು ಅಂತ ಗೆಲ್ತೀನಿ. ಗೆದ್ಬಿಟ್ಟು ಫೋನ್ ರಿಸೀವ್ ಮಾಡ್ಕೋತೀನಿ, ಯಾರ್ದು ವಾಯ್ಸ್ ಬರಲ್ಲ. ಅದಂದ್ರೆ ಫೋನ್ ಎತ್ತಿದ ತಕ್ಷಣನೇ ವಾಯ್ಸ್ ಪ್ಲೇ ಆಗುತ್ತೆ, ಬಟ್ ಯಾರ್ದು ಬಂದಿಲ್ಲ.
ಹಲೋ ಹಲೋ ಅಂತಿದ್ದೀನಿ, ಯಾರ್ದು ಬಂದಿಲ್ಲ. ತುಂಬ ಎಮೋಷ್ನಲ್ ಆಗ್ತೀನಿ, ಫುಲ್ ಅಳ್ತೀನಿ, ಬಿಕ್ಕಿ ಬಿಕ್ಕಿ ಹೇಳ್ತೀನಿ. ಅದಾದಮೇಲೆ ಅಕುಲ್ ಸರು ಯಾರು ಫೋನ್ ಮಾಡಲಿಲ್ವೇನಮ್ಮ, ಇನ್ನೊಂದ್ಸರಿ ಮಾತಾಡು ಅಂತಾರೆ. ಅವ್ರು ಯಾರು ಫೋನ್ ಮಾಡಲಿಲ್ವೇನಮ್ಮ ಅಂತ ಕೇಳಿದ್ದಕ್ಕೇನೆ ಇನ್ನೂ ಜಾಸ್ತಿ ಬಿಕ್ಕಿ ಬಿಕ್ಕಿ ಅಳು ಬರುತ್ತೆ. ಒಂದು 3 ಮಿನಿಟ್ಸ್ ಆಗುತ್ತೆ, ಹಲೋ ಹಲೋ ಅಂತಿರ್ತೀನಿ, ಯಾರ್ದು ವಾಯ್ಸ್ ಬರಲ್ಲ. ಸೊ ಆ ಟೈಮಲ್ಲಿ ಡ್ಯಾಮ್ ಶೋ ಸರ್ ನಾನು ಹೇಳ್ತೀನಿ, ನನ್ಗೆ ಯಾರ್ದು ವಾಯ್ಸ್ ಬಂದಿರಲ್ಲ, ಯಾರೂ ಇರಲ್ಲ ಅಂತ. ಆ ಕೋಪದಲ್ಲಿ, ಆ ಬೆಂಟಲಿ ಇದರಲ್ಲಿ ಹೆಂಗಾಗುತ್ತೆ ಅಂದರೆ ಫುಲ್ ಎಮೋಷನಲ್ ಆಗಿರ್ತೀನಲ್ಲ, ನಾನು ಸತ್ರೂ ಯಾರು ಫೋನ್ ಮಾಡಲ್ಲ ಅಂತ ಅನ್ಸುತ್ತೆ. ಯಾರ್ದು ಬಂದಿರಲ್ಲ, ನೀವು ಹೇಳಿದ್ರಿ, ಇಲ್ಲಾಂದ್ರೆ ನಾನು ಟೆಲಿನ್ಗಾದ್ರೂ ಬಿಟ್ಕೊಡ್ತಿದ್ದೆ, ಅವಳಿಗಾದ್ರೂ ವಾಯ್ಸ್ ಬಂದಿರೋದು ಅಂತ. ಇನ್ನೊಂದ್ಸರಿ ಮಾತಾಡು, ಇನ್ನೊಂದ್ಸರಿ ಟ್ರೈ ಮಾಡಿ, ಬರುತ್ತೆ ಇನ್ನೊಂದ್ಸರಿ ಅಂತ ಹಲೋ ಅಂತೀನಿ, ಹಿಂಗೆ ನೋಡ್ತೀನಿ, ಫುಲ್ ಬಿಕ್ಕಿ ಬಿಕ್ಕಿ. ನಾನು ಅಳಬೇಕಾದ್ರೆ ಆ ದಿನ ಫುಲ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಅಂಡ್ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಆ ರೇಂಜಿಗೆ ಗೊತ್ತಿದ್ದಾರೆ, ಅಷ್ಟು ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದೀನಿ. ಫೋನಲ್ಲಿ ಅಮ್ಮ ಏನಾದ್ರು ಮೆಸೇಜ್ ಮಾಡಿರ್ಬೋದೇನೋ ಅಂತ, ಒಂದ್ಸರಿ ಮಾತಾಡಮ್ಮ ಅಂತ ಒಂಥರ ಭಿಕ್ಷೆ ಬಿಡೋ ಥರ ಹತ್ತಿದ್ದೀನಿ. ಆ ಟೈಮಲ್ಲಿ ಒಂದು ಲೈಟ್ ಬರುತ್ತೆ, ಒಂದು ವಾಯ್ಸ್ ಬರುತ್ತೆ. ಸಡನ್ ಆಗಿ ನನಗೆ ಶಾಕು, ನನಗೋಸ್ಕರ ಯಾರಪ್ಪ ವಾಯ್ಸ್ ಕಳಿಸಿರೋದು ಅಂತ. ಸೊ ಅದಾದ್ಮೇಲೆ ಒಂದು ಲೈನ್ ಆದ್ಮೇಲೆ ಗೊತ್ತಾಗುತ್ತೆ, ಅಕುಲ್ ಸರ್ ನನಗೋಸ್ಕರ ಒಂದು ವಾಯ್ಸ್ ಕಳಿಸಿರ್ತಾರೆ. ಏನು ಅಂದ್ರೆ, ಯಾರು ಕಳಿಸಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ, ನಿಂಗೋಸ್ಕರ ನಿನ್ನ ಅಣ್ಣ ಇದ್ದೀನಿ. ಎಷ್ಟು ಕಾನ್ಫಿಡೆಂಟ್ ಇತ್ತು ನೋಡಿ ನೀವು. ಅದೇ ಅವ್ರ ಲಾಸ್ಟ್ ಅಲ್ಲೂ ಹೇಳಿದ್ರು, ನೀನು ವಿನ್ ಆಗ್ತೀಯ ಅಂತ ಹೇಳ್ಕೊಂಡು ಗೊತ್ತಿದ್ಕೊಂಡೆ ನಾನು ವಾಯ್ಸ್ ಕೊಟ್ಕೊಂಡು ಬಂದಿರೋದು ಅಂತ. ನಿನ್ನ ಅಣ್ಣ ನಾನಿದ್ದೀನಿ, ತುಂಬಾ ಚೆನ್ನಾಗಿ ಆಡ್ತಾ ಇದೀಯಾ, ಯಾಕೋ ಒಂದ್ ಸ್ವಲ್ಪ ಎಮೋಷ್ನಲಿ ಕುಗ್ತಾ ಇದೆಯಾ, ಎಮೋಷ್ನಲಿ ವೀಕ್ ಆಗಬೇಡ, ತುಂಬ ಸ್ಟ್ರಾಂಗ್ ಆಗಿ ಆಡು, ಚೆನ್ನಾಗಿ ಆಡು ಅಂತ ಹೇಳ್ಕೊಂಡು, ಯಾವಾಗಲೂ ನಾನು ನಿನ್ನ ಅಣ್ಣನಾಗಿ ಜೊತೆಗಿರ್ತೀನಿ ಅಂತ ಹೇಳ್ಕೊಂಡು ಆ ಒಂದು ಅಕ್ಕರೆಯ ಮೆಸೇಜ್ ಇದೆಯಲ್ಲ ಸರ್, ಆ ಮೂಮೆಂಟಲ್ಲಿ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಂಥದ್ದು. ತುಂಬ ಬೇಜಾರಾಗಿ ಟಾಸ್ಕು ಅದೇ, ತುಂಬ ಖುಷಿ ಕೊಟ್ಟಂಥ ಟಾಸ್ಕು ಅದೇ. ಅದಾದ್ಮೇಲೆ ಹೋಗ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು ಗಟ್ಟಿಯಾಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಹಗ್ ಮಾಡ್ತೀನಿ. ಅವ್ರು 1 ನಿಮಿಷ ನನ್ಗೆ ಸಮಾಧಾನ ಮಾಡಿರ್ತಾರೆ. ಸೊ ಅದು ನಂದು ಬೆಸ್ಟ್ ಮೂಮೆಂಟು. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಹಳ್ಳಿ ಪವರಲ್ಲಿ ನಾನು ಲಾಸ್ಟ್ ಹೋಗ್ತೀನೋ ಇಲ್ವಾ ಗೊತ್ತಿಲ್ಲ, ಗೆಲ್ತೀನೋ ಇಲ್ವಾ ಗೊತ್ತಿಲ್ಲ, ನನ್ನ ಲೈಫಲ್ಲೇ ಇದು ಬೆಸ್ಟ್ ಮೂಮೆಂಟ್ ಆಗಿರುತ್ತೆ. ನಂದು ಹಳ್ಳಿ ಪವರ್ ಜರ್ನಿಲೂ ಇದು ಬೆಸ್ಟ್ ಮೂಮೆಂಟ್ ಆಗಿರುತ್ತೆ. ಇದನ್ನ ಲೈಫಲ್ಲಿ ಮರೆಯಲ್ಲ ಅಂತ ಹೇಳ್ಕೊಂಡು. ಹಾಗೇನೆ ಅಕುಲ್ ಸರಿಗೆ ಒಂದು ಸರ್ಪ್ರೈಸ್ ಇದೆ, ಇವಾಗ ಹೇಳಲ್ಲ. ಸೊ ಇದೆ ಅನ್ನೋದು ಗೊತ್ತಾಯ್ತಲ್ಲ, ಒಂದು ಸರ್ಪ್ರೈಸ್ ಇದೆ, ಬಟ್ ಅವರು ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಏನ್ ಸರ್ಪ್ರೈಸ್ ಅಂತ. ಅದು ಹೇಳಲ್ಲ, ಅದು ಕೊನೆ ದಿನ ಆಗಿರ್ಬೋದು, ಫೈನಲ್ ಡೇ ದಿನ ಆಗಿರ್ಬೋದು, ಇಲ್ಲ ಅದಾದ್ಮೇಲೆ ನೀವು ಅಲ್ಲಿಂದ ಬಂದಾದ್ಮೇಲೆ ಆಗಿರ್ಬೋದು. ಅದು ಸರ್ಪ್ರೈಸ್ ಆಗೇ ಇರ್ಲಿ.